ನಮಸ್ಕಾರ ರೀ ಬಂಧುಗಳೇ. ಇವತ್ತು ನಾವು ಅಮೆರಿಕಾದ ಲಾಸ್ ವೆಗಾಸ್ ನಗರದಲ್ಲಿರುವ ಬೆಲಾಜಿಯೋ ಕಾನ್ಸರ್ವೇಟರಿ ಮತ್ತು ಬೊಟಾನಿಕಲ್ ಗಾರ್ಡನ್ಗೆ ಬಂದೇವ್ರಿ. ಇದು ಕೇವಲ ಗಾರ್ಡನ್ ಅಥವಾ ಹೂದೋಟ ಅಲ್ರಿ, ಇದು ನಿಜವಾಗಿಯೂ ಗಂಧರ್ವ ಲೋಕ, ಮಾಯಾನಗರಿ, ಭೂಲೋಕಕ್ಕೆ ಇಳಿದು ಬಂದಿರುವ ಸ್ವರ್ಗ. ಇಲ್ಲಿ ಎಲ್ಲೆಡೆ ಕಣ್ಣು ಹಾಯಿಸಿದರೂ ಬಣ್ಣ ಬಣ್ಣದ ಹೂಗಳ ವೈಭವ. ಮೇಲಕ್ಕೆ ನೋಡಿದರೆ ಹೂಗಳು, ಕೆಳಗೆ ನೋಡಿದರೆ ಹೂಗಳು, ಸುತ್ತಲೂ ನೋಡಿದರೂ ದೈತ್ಯಾಕಾರದ ಹೂವಿನ ಅಲಂಕಾರಗಳು ನಮ್ಮನ್ನು ಆವರಿಸಿಬಿಡುತ್ತದೆ. ಇಲ್ಲಿ ಕಳೆಯುವ ಪ್ರತಿಯೊಂದು ಕ್ಷಣವೂ ಕನಸಿನ ಲೋಕದಲ್ಲಿ ಸಂಚರಿಸುತ್ತಿರುವ ಅನುಭವ ನೀಡುತ್ತದೆ. ಈ ಸೌಂದರ್ಯವನ್ನು ವರ್ಣಿಸಲು ಪದಗಳು ಸಾಲುವುದಿಲ್ಲ. ಈ ಅದ್ಭುತವನ್ನು ನೋಡಲು ಎರಡು ಕಣ್ಣುಗಳು ಸಾಲುವುದಿಲ್ಲ. ಇದನ್ನು ಇಲ್ಲಿ ಸ್ವತಃ ಬಂದು ಅನುಭವಿಸಿದವರಿಗೆ ಮಾತ್ರ ಗೊತ್ತು ಇದರ ನಿಜವಾದ ಆಕರ್ಷಣೀಯ ಮಹಿಮೆ. ಎನ್ನುವುದು ಕೇವಲ ದೇಶವಲ್ಲ, ಇದು ಒಂದು ಕನಸಿನ ಲೋಕ. ಲಕ್ಷಾಂತರ ಜನರ ಕನಸುಗಳಿಗೆ ರೆಕ್ಕೆ ಕಟ್ಟುವ ಸುಂದರ ಬಂಗಾರದ ಸೆರೆಮನೆ. ಇಲ್ಲಿ ಬರುವ ಪ್ರತಿಯೊಬ್ಬರೂ ಒಂದಲ್ಲೊಂದು ಕನಸನ್ನು ಹೊತ್ತು ಬರುತ್ತಾರೆ. ಇನ್ನೂ 5 ವರ್ಷ ಅಥವಾ 10 ವರ್ಷ ದುಡಿಯುತ್ತೇನೆ, ಸಾಕಷ್ಟು ಹಣ ಸಂಪಾದಿಸಿ ನನ್ನ ಮನೆಗೆ, ನನ್ನ ದೇಶಕ್ಕೆ ಮರಳುತ್ತೇನೆ ಎಂದುಕೊಂಡೇ ಈ ನೆಲಕ್ಕೆ ಕಾಲಿಡುತ್ತಾರೆ. ಆದರೆ ಕಾಲ ಕಳೆಯುತ್ತಾ ಹೋದಂತೆ ಅವರ ಕನಸುಗಳು ಒಂದೊಂದಾಗಿ ನನಸಾಗುತ್ತವೆ. ಉತ್ತಮ ಉದ್ಯೋಗ, ಸುಂದರ ಮನೆ, ಐಷಾರಾಮಿ ಜೀವನ, ಎಲ್ಲ ರೀತಿಯ ಸೌಲಭ್ಯಗಳು, ಅವರು ಬಯಸಿದ್ದೆಲ್ಲವೂ ಇಲ್ಲಿ ಸಿಕ್ಕಿ ಹಿಂದಿರುಗುವ ಆ ಕನಸು ದೂರವಾಗುತ್ತಾ ಹೋಗುತ್ತದೆ. ಅದಕ್ಕೆ ಅಮೆರಿಕಾವನ್ನು ಹಲವರು ಚಿನ್ನದ ಸೆರೆಮನೆ ಎಂದು ಕರೆಯುತ್ತಾರೆ. ಏಕೆಂದರೆ ಈ ಸೆರೆಮನೆಯ ಕಿಟಕಿಗಳು, ಬಾಗಿಲುಗಳು ಚಿನ್ನದಿಂದ ಮಾಡಲ್ಪಟ್ಟಿವೆ. ಆಕಾರದ ಹೂವಿನ ಅಲಂಕಾರಗಳು, ಸುಂದರವಾದ ಪಕ್ಷಿಗಳು, ವರ್ಣರಂಜಿತ ಚಿಟ್ಟೆಗಳು, ಮನಮೋಹಕ ಪ್ರಾಣಿಗಳ ಕಲಾಕೃತಿಗಳು, ನೃತ್ಯ ಮಾಡುತ್ತಿರುವ ಬ್ಯಾಲೆ ನರ್ತಕಿಯರ ಪ್ರತಿಮೆಗಳು, ಸಂಗೀತದ ಲಯಕ್ಕೆ ಕುಣಿಯುತ್ತಿರುವ ನೀರಿನ ಕಾರಂಜಿಗಳು, ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಹೊಸ ಹೊಸ ಆಶ್ಚರ್ಯಗಳು ನಮ್ಮನ್ನು ಬರೆಮಾಡಿಕೊಳ್ಳುತ್ತವೆ. ಲಾಸ್ ವೆಗಾಸ್ ಎನ್ನುವುದು ಎಲ್ಲರೂ ಜೀವನದಲ್ಲಿ ಒಮ್ಮೆಯಾದರೂ ಬಂದು ನೋಡುವ ಸುಂದರ ಅದ್ಭುತ ನಗರ. ಈ ನೆನಪುಗಳು ಮನಸ್ಸಿನಲ್ಲಿ ಜೀವನ ಪೂರ್ತಿ ಅಚ್ಚಳಿಯದೆ ಉಳಿಯುತ್ತವೆ.
ಬಂದ ತಕ್ಷಣ ಬೆಲ್ಲಾಜಿಯೋ ಕಸಿನೋ ಎಂಬ ಅದ್ಭುತ ಮಾಯಾಲೋಕ ನಮ್ಮನ್ನು ಸ್ವಾಗತಿಸುತ್ತದೆ. ಹೊಳೆಯುವ ದೀಪಗಳಿಂದ ಕಂಗೊಳಿಸುವ ಭವ್ಯ ಕಟ್ಟಡ, ಕಲಾತ್ಮಕ ವಿನ್ಯಾಸಗಳಿಂದ ಕೂಡಿದ ಮೂರ್ತಿಗಳು, ಅದರ ಮೇಲಿಂದ ಬೀಳುವ ನೀರಿನ ಕಾರಂಜಿಗಳು, ಸಂಭ್ರಮದಿಂದ ತುಂಬಿರುವ ವಾತಾವರಣ, ಪ್ರತಿಯೊಂದು ಮೂಲೆಯೂ ಕೂಡ ವಾವ್ ಎನ್ನುವಂತೆ ಮಾಡುತ್ತದೆ. ಮೇಲ್ಛಾವಣಿಯಲ್ಲಿ ಮತ್ತು ಸುತ್ತಲೂ ಕೂಡ ಹೂವಿನ ಅಲಂಕಾರ. ಬಂಧುಗಳೇ, ಹೂದೋಟದ ಈ ಸುಂದರ ಕ್ಷಣವನ್ನು ನನ್ನೊಂದಿಗೆ ಅನುಭವಿಸಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಮನಮೋಹಕ ಪ್ರವಾಸಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡ್ರಿ. ಧನ್ಯವಾದ.